Hi everyone, I am Ambika, student of Interface College, Davangere. In this video, we can learn about the topic like array. Array ಅಂತಂದ್ರೆ ಏನಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. Array is a collection of homogeneous elements. Array ಅನ್ನೋದು ಒಂದು homogeneous elements ಕಲೆಕ್ಷನ್ ಮಾಡಿ ಇಟ್ರೆ ಅದನ್ನ ನಾವು array ಅಂತ ಕರಿತೀವಿ. Each element has a value called index. ಅದರಲ್ಲಿರೋ ಒಂದೊಂದು ಎಲಿಮೆಂಟಿಗೂ ಒಂದೊಂದು ವ್ಯಾಲ್ಯೂ ಇರುತ್ತೆ. ಆ ವ್ಯಾಲ್ಯೂನ ನಾವು ಇಂಡೆಕ್ಸ್ ಅಂತ ಕರಿತೀವಿ. ಇಂಡೆಕ್ಸ್ ಸ್ಟಾರ್ಟ್ಸ್ ಫ್ರಮ್ 0 ಅಂಡ್ ಎಂಡ್ಸ್ ಅಟ್ ಮ್ಯಾಕ್ಸಿಮಮ್ ಸೈಜ್ -1. ಇಂಡೆಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ 0 ಇಂದ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗೋದು ಮ್ಯಾಕ್ಸಿಮಮ್ ಸೈಜ್ -1ಗೆ. ಅರೇ ಎಲಿಮೆಂಟ್ಸ್ ಆರ್ ಸ್ಟೋರ್ಡ್ ಇನ್ ಮೆಮೊರಿ ಸೀಕ್ವೆನ್ಶಿಯಲಿ. ಅರೇ ಎಲಿಮೆಂಟ್ಸ್ ಯಾವ ರೀತಿ ಸ್ಟೋರ್ ಆಗಿರುತ್ತೆ ಮೆಮೊರಿ ಅಲೋಕೇಶನ್ ಅಂದ್ರೆ ಸೀಕ್ವೆನ್ಶಿಯಲ್ ಆಗಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಡಿಕ್ಲರೇಷನ್ ಆಫ್ ಅರೇ. ನಾವು ಅರೇನ ಹೆಂಗ್ ಡಿಕ್ಲೇರ್ ಮಾಡ್ಬೇಕು ಅಂತ ಅಂದ್ರೆ ಫಸ್ಟ್ ಬಂದು ಇಲ್ಲಿ ಡೇಟಾ ಟೈಪ್ ಇರುತ್ತೆ, ಆಮೇಲೆ ಅರೇ ನೇಮ್ ಫಾಲೋಡ್ ಬೈ ಅರೇ ಸೈಜ್. ಇಂಟ್ ಅನ್ನೋದು ಡೇಟಾ ಟೈಪ್, ಎ ಅನ್ನೋದು ಅರೇ ನೇಮ್ ಅಂತ ತಗೊಂಡಿದ್ದೀನಿ, ಅದ್ರ ಸೈಜ್ ಎಷ್ಟು ಅಂತ ತಗೊಂಡಿದ್ದೀನಿ 10 ಅಂತ ತಗೊಂಡಿದ್ದೀನಿ. ಇದಕ್ಕೆ ನಾವು ಅರೇ ಡಿಕ್ಲರೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇನಿಷಿಯಲೈಸೇಷನ್ ಅಂತ ಅಂದ್ರೆ ನಾವ್ ಯಾವಾಗ ಅರೇನ ಡಿಕ್ಲೇರ್ ಮಾಡಿರ್ತೀವಲ್ಲ ಆವಾಗ್ಲೇ ನಾವು ವ್ಯಾಲ್ಯೂಸ್ ನ ಅಪ್ಲೈ ಮಾಡಿದ್ರೆ ಅದನ್ನೇ ನಾವು ಅರೇ ಇನಿಷಿಯಲೈಸೇಷನ್ ಅಂತ ಕರಿತೀವಿ. ಇದ್ರ ಸಿಂಟ್ಯಾಕ್ಸ್ ನೋಡೋದಾದ್ರೆ ಡೇಟಾ ಟೈಪ್, ಅರೇ ನೇಮ್, ಸೈಜ್ ಫಾಲೋಡ್ ಬೈ ವ್ಯಾಲ್ಯೂಸ್. ಇದಿಷ್ಟು ಡಿಕ್ಲರೇಷನ್ ಆಗುತ್ತೆ. ಅದಕ್ಕೆ ನಾವು ವ್ಯಾಲ್ಯೂ ಹಾಕಿದ್ರೆ ಅದನ್ನೇ ನಾವು ಅರೇ ಇನಿಷಿಯಲೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಆಕ್ಸೆಸಿಂಗ್ ಆಫ್ ಅರೇ ಎಲಿಮೆಂಟ್ಸ್. ನಾವು ಅರೇ ಎಲಿಮೆಂಟ್ಸ್ ನ ಹೆಂಗ್ ಆಕ್ಸೆಸ್ ಮಾಡೋದು ಅಂತ ಅಂದ್ರೆ ಅದ್ರ ಸಿಂಟ್ಯಾಕ್ಸ್ ಏನು ಅಂತಂದ್ರೆ ನಾವಿಲ್ಲಿ ಅರೇ ನೇಮ್ ಕೊಡ್ಬೇಕು, ಫಾಲೋಡ್ ಬೈ ಅದು ಇಂಡೆಕ್ಸ್ ವ್ಯಾಲ್ಯೂ ಕೊಟ್ರೆ ಇದನ್ನ ಆಕ್ಸೆಸ್ ಮಾಡ್ಬೋದು. ಎಕ್ಸಾಂಪಲ್ ನೋಡೋದಾದ್ರೆ ನಾನು ಇಂಟ್ ಎ ಆಫ್ 10 is equal to ಈ ತರ ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ಳೋಣ. ಈಗ ನಾವು ನನಗೆ ಈ 1 ಅನ್ನೋ ವ್ಯಾಲ್ಯೂ ಬೇಕು ಅಂತ ಅಂದ್ರೆ ನಾನು ಎ ಆಫ್ 0 ಅಂತ ಹಾಕಿದ್ರೆ ಕಂಪೈಲರ್ 1 ಅನ್ನೋದು ಕೊಡುತ್ತೆ. ಈ 0 ಅನ್ನೋದು ಇಂಡೆಕ್ಸ್ ವ್ಯಾಲ್ಯೂ ಆಗುತ್ತೆ. ಇಂಡೆಕ್ಸ್ ವ್ಯಾಲ್ಯೂ ಯಾವಾಗ್ಲೂ 0 ಇಂದ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗೋದು ಮ್ಯಾಕ್ಸಿಮಮ್ ಸೈಜ್ -1. ಇಲ್ಲಿ ಎಷ್ಟಿದಾವೆ 4 ಎಲಿಮೆಂಟ್ಸ್ ಇದಾವೆ. 4 - 1 ಅಂತ ಅಂದ್ರೆ 3. ಇಂಡೆಕ್ಸ್ ವ್ಯಾಲ್ಯೂ ಎಷ್ಟಿರುತ್ತೆ 3 ಇರುತ್ತೆ. ಇಲ್ಲಿ 0, 1, 2, 3 ಈ ತರ ಇಂಡೆಕ್ಸ್ ವ್ಯಾಲ್ಯೂ ಇರುತ್ತೆ. ನಾವು ಎ ಆಫ್ 0 ಅಂತ ಹೊಡೆದ್ರೆ 1 ಬರುತ್ತೆ, ಎ ಆಫ್ 1 ಅಂತ ಕೊಟ್ರೆ 2 ಬರುತ್ತೆ, ಎ ಆಫ್ 2 ಅಂತ ಕೊಟ್ರೆ 3 ಬರುತ್ತೆ. ನೆಕ್ಸ್ಟ್ ಬಂದು ನೀಡ್ ಆಫ್ ಅರೇ. ಅರೇ is used to store a collection of different variables of same data type. ನಮಗೆ ಅರೇ ಏನಕ್ಕೆ ಬೇಕು ಅಂತ ಅಂದ್ರೆ ಡಿಫ್ರೆಂಟ್ ವೇರಿಯೇಬಲ್ಸ್ ಇರುತ್ತೆ, ಆದ್ರೆ ಅದ್ರ ಡೇಟಾ ಟೈಪ್ ಏನಿರುತ್ತೆ ಸೇಮ್ ಇರುತ್ತೆ. ಅಂತ ಎಲಿಮೆಂಟ್ಸ್ ನ ಒಂದೇ ಗುಂಪಲ್ಲಿ ಹಾಕೋದಕ್ಕೆ ನಮಗೆ ಅರೇ ಬೇಕು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಒಂದ್ ಮಾವಿನ ಹಣ್ಣಿನ ಚೀಲ ಐತೆ ಅಂತ ಅಂದ್ರೆ ನಾವ್ ಎಲ್ಲಾ ಮಾವಿನ ಹಣ್ಣನ್ನು ಒಂದೇ ಚೀಲದಲ್ಲಿ ಹಾಕ್ತಿವಿ, ಅದನ್ನೇ ನಾವು ಕಲೆಕ್ಷನ್ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಏನಿದೆ ಇಂಟೀಜರ್ ಅಂತ ಇದೆ. ಈ ಇಂಟೀಜರ್ ಅಂತ ಅಂದ್ರೆ ಏನು ಅಂದ್ರೆ ಪಾಸಿಟಿವ್, ನೆಗೆಟಿವ್, 0 ವ್ಯಾಲ್ಯೂಸ್ ನ ನಾವು ಇಂಟೀಜರ್ ಅಂತ ಕರಿತೀವಿ. ಈ ಇಂಟೀಜರ್ ವ್ಯಾಲ್ಯೂ ಇರುತ್ತೆ, ಆದ್ರೆ ಇದ್ರ ಸೈಜ್ 10 ಅಂತ ತಗೊಂಡಿದ್ದೀನಿ. ಇಲ್ಲಿ ವ್ಯಾಲ್ಯೂಸ್ ಗಳು ಡಿಫ್ರೆಂಟ್ ಇರುತ್ತೆ, ಆದ್ರೆ ಅದ್ರ ಡೇಟಾ ಟೈಪ್ ಏನಿರುತ್ತೆ ಇಂಟೀಜರ್, ಡೇಟಾ ಟೈಪ್ ಮಾತ್ರ ಸೇಮ್ ಇರುತ್ತೆ. ಅಂತ ಟೈಮಲ್ಲಿ ನಮಗೆ ಅರೇ ಬೇಕು ಅಂತ ಹೇಳ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇಂಟೀಜರ್ ಅನ್ನೋ ಡೇಟಾ ಟೈಪ್ ಅಲ್ಲಿ ಒಂದು ಅರೇನ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ. ಹಂಗೆ ಇಂಟ್ ಐ ಅನ್ನೋ ವೇರಿಯೇಬಲ್ ನ ಡಿಕ್ಲೇರ್ ಸಹಿತ ಮಾಡಿದೀನಿ. ಈಗ ನಂಗೆ ಇಲ್ಲಿ 1, 2, 3, 4 ಅನ್ನೋ ವ್ಯಾಲ್ಯೂನ ಅಸೈನ್ ಮಾಡಿದೀನಿ. ಈ ವ್ಯಾಲ್ಯೂ ನನ್ಗೆ ಇದ್ರಲ್ಲಿರುವಂತ ಥರ್ಡ್ ವ್ಯಾಲ್ಯೂ ಬೇಕು ಅಂತ ಅಂದ್ರೆ ನಾನು ಇಂಡೆಕ್ಸ್ ವ್ಯಾಲ್ಯೂ ಮತ್ತೆ ಅದ್ರದ್ದು ಅರೇ ನೇಮ್ ಹಾಕಿದ್ರೆ ನನಗೆ ಈ ಥರ್ಡ್ ಎಲಿಮೆಂಟ್ ಇಂದು ಸಿಗುತ್ತೆ. ಈಗ ನೋಡ್ತಾ ಇರ್ಬೋದು, ನನಗೆ ಈಗ 3 ಬೇಕು ಅಂತಂದ್ರೆ ನಾನು ಏನ್ ಹಾಕ್ತೀನಿ, ಎ ಆಫ್ 2 ಅನ್ನೋದು ಹಾಕ್ತೀನಿ. 2 ಅನ್ನೋದು ಬಂದ್ಬಿಟ್ಟು ಇಂಡೆಕ್ಸ್ ವ್ಯಾಲ್ಯೂ, ಎ ಅನ್ನೋದು ಅರೇ ನೇಮ್ ಆಗುತ್ತೆ. ಎ ಆಫ್ 2 ಜಾಗದಲ್ಲಿ ಏನಿದೆ 3 ಇದೆ.
ಆವಾಗ ನಮಗೆ 3 ಔಟ್ಪುಟ್ ಆಗಿ ಬರುತ್ತೆ. ಇದೇ ರೀತಿ ನಾವು ಇಂಡೆಕ್ಸ್ ಮುಖಾಂತರ ಇದರಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ಗಳನ್ನ ನಾವು ಆಕ್ಸೆಸ್ ಮಾಡ್ಬೋದು ಅಂತ ಹೇಳ್ಬೋದು. ಇದನ್ನ ರನ್ ಮಾಡಿ ನೋಡೋಣ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಎ ಆಫ್ 0 ಅಂತ ಹಾಕಿದ್ದೀನಿ. ಎ ಆಫ್ 0 ಜಾಗದಲ್ಲಿ ಏನಿದೆ 1 ಇದೆ, ಅದಕ್ಕೆ ಇಲ್ಲಿ 1 ಪ್ರಿಂಟ್ ಆಗಿದೆ. ಅದೇ ರೀತಿ ಎ ಆಫ್ 1 ಜಾಗದಲ್ಲಿ ಏನಿದೆ 2 ಇದೆ, ಎ ಆಫ್ 2 ಜಾಗದಲ್ಲಿ 3 ಇದೆ, ಎ ಆಫ್ 3 ಜಾಗದಲ್ಲಿ ಏನಿದೆ 4 ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.